ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ? ಭಾಳ ದಿನ ಆಯ್ತು ರೀ ನನಗೂ ಅಡ್ಗಿದು ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ರೀ. ಸ್ವಲ್ಪ ನಮ್ಮ ಅವು ಇವು ಕೆಲಸ ಫಂಕ್ಷನ್ಗಳಿದ್ವು ರೀ. ಇವತ್ತಿನ ಸ್ಪೆಷಲ್ ಏನಂದ್ರೆ ಅಲಸಂದಿ ವಡೆ ಮಾಡಾಕತ್ತೀನಿ ನೋಡಿರಿ. ಅಲಸಂದಿ ವಡೆ ಒಂದು ಸತಿ ಟ್ರೈ ಮಾಡ್ತೀನಿ ನೋಡಿರಿ, ನೀವಂತೂ ಭಾರಿ ಟೇಸ್ಟ್ ಇರ್ತಾವೆ ರೀ. ನನಗಂತೂ ನಮ್ಮ ಮಮ್ಮಿ ಮಾಡಿಕೊಡ್ತಿದ್ದಿಲ್ಲ ರೀ, ಏನಾದರೂ ಬಾಯಾಗ ನೆನೆಸ್ಕೊಂಡ್ರೆ ನೀರು ಬರ್ತೈತೆ ರೀ. ನಾನು ಅದೇ ರೆಸಿಪಿ ಇವತ್ತು ಟ್ರೈ ಮಾಡಾಕತ್ತೀನಿ ನೋಡಿರಿ. ಮೊದಲು ಸಣ್ಣಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊರಿ. ನಂತರ ಇಲ್ಲಿ ಒಂದು 4ರಿಂದ 5 ತಾಸು ನೆನೆ ಹಾಕ್ತಿದ್ದೆ ಅಲಸಂದಿ ನೋಡಿರಿ. ನೀವು ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ನೆನೆ ಹಾಕ್ಬೇಕ್ರಿ, ಇಲ್ಲಾಂದ್ರೆ ರಾತ್ರಿ ಮಾಡ್ತಿದ್ರಂದ್ರೆ ಬೆಳಗ್ಗೆ ಮಾಡಿರಿ ನಡಿತೈತೆ ರೀ. ಇವು ನೋಡಿರಿ ಸ್ವಲ್ಪ ಜವಾರಿ ಅಲಸಂದಿ ಇದಾವೆ, ಅದಕ್ಕೆ ಸ್ವಲ್ಪ ಸಣ್ಣ ಅದಾವೆ ರೀ. ಹೈಬ್ರಿಡ್ ಇದ್ರೆ ಸ್ವಲ್ಪ ನೆಂದಿನ ಸ್ವಲ್ಪ ದಮ್ಮಾಗಿರ್ತಾವೆ ರೀ ಭಾರಿ. ನೋಡಿರಿ ಇಷ್ಟೇ, ಭಾಳ ನೀರದು ಹಾಕ್ಕೊಂಡ್ಕೆ ರುಬ್ಕೋಬೇಡಿ, ಯಾಕೆ ಆಳಸ ಆಯ್ತಂದ್ರೆ ವಡೆ ಮಾಡೋಕೆ ಬರೋದಿಲ್ಲ ರೀ ಅವು. ನೋಡಿರಿ ನೀರಿಲ್ಲಾರೆ ನಾ ಹೆಂಗೆ ಹಾಕ್ಕೊಳಕತ್ತೀನಿ ರೀ. ಅಕಸ್ಮಾತ್ ನಿಮ್ಮ ಅಗದಿ ಬರಲೇ ಇಲ್ಲ ಅಂದ್ರೆ ಒಂದು ಹನಿ ಹಾಕ್ಕೊಂಡು ನಡಿತೈತೆ ರೀ. ಬಟ್ ನಾ ಹಾಕ್ಕೊಂಡಿಲ್ಲ, ಯಾಕಂದ್ರೆ ಇಲ್ಲಿ ಅಲಸಂದಿ ಬಾಚ್ಕೊಂಡು ನೆಂದವ್ರಿ, ಅದಕ್ಕೆ ನಾ ಇಲ್ಲಿ ಹಾಕ್ಕೊಂಡಿಲ್ಲ. ನೀವು ಒಮ್ಮೆ ಮಾಡಿ ನೋಡಿರಿ, ಭಾರಿ ಅಂದ್ರೆ ಭಾರಿ ಇಷ್ಟಪಡ್ತಾರೆ ರೀ ಮನ್ಯಾಗ ಎಲ್ಲರೂ. ನೋಡಿರಿ ಅದಕ್ಕೆ ಮಿಕ್ಸಿ ಬೌಲಿಗೆ ನೆನೆಸಿಟ್ಟಿರುವಂಥ ಅಲಸಂದಿ ಹಾಕ್ಕೊಂಡೀನಿ ರೀ. ನೆಕ್ಸ್ಟ್ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋರಿ, ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ, ಸ್ವಲ್ಪ ಜೀರಿಗೆ ಹಾಕೋರಿ. ನೆಕ್ಸ್ಟ್ ನಿಮ್ಗೆ ಎಷ್ಟು ಬೇಕು ನೋಡಿರಿ, ಅಳ್ತೆ ಗೊತ್ತಾಕೈತಲ್ಲ ರೀ, ಅಷ್ಟು ಹಾಕೋರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ಹಾಕ್ಕೊಂಡು ಆಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ಸುಲ್ಲು ಇಟ್ಕೊಂಡೀನಿ ರೀ, ಅವು ಬೆಳ್ಳುಳ್ಳಿ ಹಾಕೋರಿ. ಅಂದರೆ ಟೇಸ್ಟ್ ಮಾತ್ರ ಭಾರಿ ಬರ್ತಾವೆ ರೀ ಬಾಯಾಗ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಲೇಬೇಕು ರೀ, ಇದನ್ನು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ರೀ. ನಾವು ಮನ್ಯಾಗ ಮಾತ್ರ ಪದೇ ಪದೇ ಮಾಡಿಕೊಡು ಅಂತಲೇ ಇರ್ತಾರೆ, ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ ರೀ. ಅದಕ್ಕೆ ಈ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡೀನಿ ನೋಡಿರಿ. ನೋಡಿರಿ ಈ ಥರ ಸ್ವಲ್ಪ ಗರಿಯಾಗೆ ರುಬ್ಕೋಬೇಕು ನೋಡಿರಿ. ಮತ್ತು ಭಾಳ ಸಣ್ಣನೂ ರುಬ್ಬಕ್ಕೆ ಹೋಗಬೇಡ್ರಿ ನೀವು, ಯಾಕಂದರೆ ಸಣ್ಣ ಆಯ್ತಂದ್ರೆ ಟೇಸ್ಟ್ ಬರಲಿ. ತಿನ್ನಾಗ ಅಲಸಂದಿ ಸ್ವಲ್ಪ ಇದೇನು ಫ್ಲೇವರ್ ಬರ್ಬೇಕು ರೀ ಬಾಯಾಗ, ಅಂದರೆ ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ರೀ ಅವು. ನೋಡಿರಿ ಎಷ್ಟು ಚಂದ ಬರತೈತಿ, ಅದಕ್ಕೆ ಹೇಳತ್ತೀನಿ ರೀ. ಈಗ ಒಂದು ಇದನ್ನ ತೊಗೊಂಡು ಬುಟ್ಟಿ ತೊಗೊಂಡು ಸಣ್ಣದು, ಅದ್ರೊಳಗೆ ರುಬ್ಬಿಟ್ಕೊಂಡಂಥ ಅಲಸಂದಿ ಪೇಸ್ಟ್ ಎಲ್ಲ ಹಾಕ್ಕೊಳತ್ತೀನಿ ರೀ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ರೀ, ಒಂದು ಸ್ವಲ್ಪ ಈರುಳ್ಳಿ ದಪ್ಪ ಆಗ್ಯಾವ್ರಿ, ನೀವು ಸಣ್ಣ ಬೇಕಾದ್ರೆ ಸಣ್ಣ ಹೆಚ್ಕೊರಿ. ಈರುಳ್ಳಿ ಜಾಸ್ತಿ ಹಾಕ್ಬೇಕಂತ ಏನಿಲ್ಲ ರೀ, ಸ್ವಲ್ಪ ಕಡಿಮೆ ಆದ್ರೆ ನಡಿತೈತೆ ರೀ. ನೋಡಿರಿ ಈರುಳ್ಳಿ ಎಲ್ಲ ಚೆಂದಾಗಿ ಹೊಡ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸತಿ. ನಿಮಗೆ ಇನ್ನೂ ಸ್ವಲ್ಪ ನೋಡ್ಕೊಂಡು ಟೇಸ್ಟಿಗೆ ಉಪ್ಪು ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋರಿ. ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಜವಾನ ಹಾಕ್ಕೊಳಕತ್ತೀನಿ ನೋಡಿರಿ, ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ ಅಂತ ಹೇಳಿ. ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಚೆಂದಾಗಿ ಎಲ್ಲನೂ ಕಲಿಸ್ಕೋಬೇಕು ನೋಡಿರಿ. ಯಾವುದು ಒಂದೇ ಕಡೆ ಇದು ಇರಲ್ಲ. ಮತ್ತು ಇದಕ್ಕೇನು ಸೋಡಾ ಪುಡಿದು ಹಾಕಕ್ಕೆ ಹೋಗಬೇಡ್ರಿ, ಚಲೋ ಆಗೋಲ್ಲ. ನೋಡಿರಿ ಈಗ ಒಂದು ಬಾಣಲಿ ಒಳಗೆ ಎಣ್ಣೆ ಕಾಯಸಾಕಿಟ್ಟೀನಿ ರೀ. ಹಾಕ್ಕೊಂಡು ಚೆಂದಾಗಿ ಸಣ್ಣ ಸಣ್ಣ ಕೈಯಾಗೆ ತಟ್ಕೊಂಡು ಲೋ ಫ್ಲೇಮ್ದಾಗಿಟ್ಟು ಚೆಂದಾಗಿ ಕರ್ಕೋಬೇಕು ನೋಡಿರಿ. ಆ ಕಡೆ ಈ ಕಡೆ 2 ಸೈಡ್ ಹೊಳ್ಸಿ ಕೆಂಪಾಗಂಗೆ. ನೋಡ್ರಿ ನಾ ಹೆಂಗೆ ಬಿಡಾಕತ್ತೀನಿ, ನಿಧಾನಕ್ಕೆ ಬಿಡ್ರಿ, ಮತ್ತು ಮ್ಯಾಗಿಂದ ಹಾಕ್ರೆ ಎಣ್ಣೆ ಸಿಡ್ದು ಬಿಡ್ತೈತೆ ರೀ ಕೈಯಿಂದ. ಭಾಳ ಅಳಸು ಮಾಡ್ಕೋಬೇಡ್ರಿ. ನೋಡಿ ನಾ ಎಲ್ಲ ಅಳಸು ಮಾಡ್ಕೊಂಡಿಲ್ಲ, ಅದಕ್ಕಂತೆ ನೋಡಿರಿ ಎಷ್ಟು ಚಂದ ಬರಾಕತ್ತಾವ ವಡೆ. ನೀವು ಅಳಸತ್ತ ತಿಕ್ಕೋರಿ ಹಿಟ್ಟು, ವಡೆ ಬಿಡಾಕೆ ಬರೋದಿಲ್ಲ ರೀ. ಆಮೇಲೆ ಬಜ್ಜಿ ಟೈಪ್ ಗುಡ್ಗೊಂಡು ಹಾಕ್ಬೇಕಾಕೈತೆ ರೀ, ಈ ಶೇಪ್ ಬರಂಗಿಲ್ಲ ರೀ ಅವಾಗ. ನೋಡಿ ನಾ ಎಷ್ಟು ಚಂದ ಹಾಕಕತ್ತೀನಿ. ನೀವು ನೋಡಿ ಕೈಲೇ ತಟ್ಕೊಂಡು ಇಲ್ಲ ಒಂದು ಹಾಳೆ ಮೇಲೆ ತಟ್ಕೊಂಡು ಹಾಕ್ಬೋದ್ರಿ. ನಾ ಇಲ್ಲಿ ಕೈಲೇ ತಟ್ಕೊಂಡು ಹಾಕಕತ್ತೀನಿ ನೋಡಿರಿ. ಲೋ ಫ್ಲೇಮ್ದಾಗಿಟ್ಟು ಬೇಯಿಸ್ಕೊರಿ ಚೆಂದಾಗಿ, ಆ ಕಡೆ ಈ ಕಡೆ ಹೊಳಿಸ್ಕೊಂಡು ಸಣ್ಣಗೆ ಕೆಂಪಾಗೋ ತನಕ ಬೇಯಿಸ್ಕೋಬೇಕು ನೋಡಿರಿ. ನೋಡಿರಿ ಹಿಂಗಾಗನ ಒಂದು 2 ನಿಮಿಷ ಆಗನ ತಾನೇ ಬಿಡ್ತಾವ್ರಿ ಅವು. ಬಿಟ್ಮೇಲೆ ಆ ಕಡೆ ಈ ಕಡೆ ಚೆಂದಾಗಿ ಹೊಳಿಸ್ಕೊಂಡು ಕರ್ಕೋರಿ ಕೆಂಪಾಗೆ. ಎಷ್ಟು ಚಂದ ಬರತ್ತ ನೋಡಿರಿ. ನನಗಂತೂ ಈಗ ಬಾಯಾಗ ನೀರು ಬರಾಕತ್ತಾವ್ರಿ. ಟೇಸ್ಟ್ ಮಾತ್ರ ಭಾರಿ ಇರ್ತಾವೆ ಅಲಸಂದಿ ವಡೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಲೇಬೇಕು ರೀ. ನೋಡಿರಿ ಎಷ್ಟು ಚಂದ ಬರಾಕತ್ತಾವು. ನೋಡಿರಿ ಕಲರ್ ನೋಡಿರಿ ಹೆಂಗೆ ಚೇಂಜ್ ಆದವು. ಈ ಬಣ್ಣಕ್ಕೆ ಬರೋವರೆಗೂ ಚೆಂದಾಗಿ ಸಣ್ಣ ಉರಿ ಇಟ್ಕೊಂಡು ಪೇಷನ್ಸಿಂದ ಕರ್ಕೋಬೇಕು ನೋಡಿರಿ. ಟೇಸ್ಟ್ ಮಾತ್ರ ಭಾರಿ ಇರ್ತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಮಕ್ಕಳಿಗೆ ಮಾಡಿಕೊಡ್ರಿ. ಮನ್ಯಾಗಂದ್ರೆ ನಮ್ಮ ಹಳ್ಳಿ ಸೈಡ್ ಅಲಸಂದಿ ಬೆಳಿತಾರೆ, ಎಲ್ಲ ಇರ್ತಾವೆ ರೀ, ಮನ್ಯಾಗ ಇದ್ದೇ ಇರ್ತಾವೆ. ಈ ರೀತಿ ಅವಾಗ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರ್ಬೇಕು ನೋಡಿರಿ. ಚೆಂದಾಗೆ ಟೇಸ್ಟ್ನು ಭಾರಿ ಇರ್ತಾವೆ ನೋಡಿರಿ. ಎಷ್ಟು ಚಂದ ಕಾಣಕತ್ತಾವೆ ನೋಡಾಕ್ನೆ. ಮ್ಯಾಗ ಒಂದು 4-5 ಮೆಣ್ಸಿನ್ಕಾಯಿ ಎಣ್ಣೆ ಕರ್ದು ಹಾಕ್ಕೊಂಡು ತಿಂದ್ರೆ ಚುರುಮುರಿ ಚೂಡಾ ಜೊತೆ ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ರೀ. ನೀವು ಮಾತ್ರ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ಬೇಕು ರೀ. ಥ್ಯಾಂಕ್ ಯು.